ಇವರ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿರುವಂಥವರು ಶ್ರೀಯುತ MB ಪುರಾಣಿಕ್ ಅವರು, ಅಧ್ಯಕ್ಷರು ಶಾರದಾ ಕಾಲೇಜ್ ಸಮೂಹ ಸಂಸ್ಥೆಗಳು. ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ MB ಪುರಾಣಿಕ್ ಹಾಗೆಯೇ ನಮ್ಮ ಕಣಚೂರು ಮೋಹನ್ ಹಾಜಿಯವರು 2023ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಅವರೊಬ್ಬ ಶಿಕ್ಷಣ ತಜ್ಞರು, ರಿಟೈರ್ಡ್ ಪ್ರೊಫೆಸರ್ ಇನ್ ಬಾಟನಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದವರು. ತನ್ನ ಶಿಕ್ಷಣ ಕ್ರಾಂತಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಂತಹ ಡಾಕ್ಟರ್ MB ಪುರಾಣಿಕ್ ಅವರು ಇದೀಗ ತಮ್ಮ ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮೊದಲು ನಾವು ಕಂಪೇಲ್ ಮಾಡುವವರ ಯಾವ ಎಬ್ಜೆಕ್ಟಿಗಳಿಗೂ ನನಗೆ ಯೋಗ್ಯತೆ ಇಲ್ಲ. ಅವರ ಒಂದು ಗುಣ ಆ ಥರ ಹೇಳಿದೆ, ಅದಕ್ಕೂ ನಾನು ಭಾಜನನಲ್ಲ ಅಂಥೇಳಿ ಸುರಿಗೆ ಒಪ್ಪಿಕೊಳ್ತೇನೆ. ಬಂಧುಗಳೇ, ಒಬ್ಬ ಮಹಿಳೆ, ಒಬ್ಬಳು ತಾಯಿ, ಡಾಕ್ಟರ್ K ವಿದ್ಯಾಕುಮಾರಿ ಜಿಲ್ಲಾಧಿಕಾರಿಯಾಗಿ ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದು. ನನ್ನದು ಊರು ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಕಾಪು ಮಜೂರು ಎನ್ನುವಂಥದ್ದು. ನಾನು ಅವರ ಆಡಳಿತಕ್ಕೆ ಒಳಪಟ್ಟವ. ನೋಡ್ತಾ ಇದ್ದೇನೆ. ಇಲ್ಲೀಗ ಬೇರೆ ಕಾರ್ಯದ ನಿಮಿತ್ತ ಮಂಗಳೂರಿನಲ್ಲಿದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಅವರು ಜಸ್ಟಿಸ್ N ಸಂತೋಷ್ ಹೆಗ್ಡೆ, ಅತ್ಯಂತ ಪ್ರತಿಷ್ಠಿತ KS ಹೆಗ್ಡೆ ಮನೆತನದಲ್ಲಿ ಹುಟ್ಟಿ ಅವರ ಅಣ್ಣ ಡಾಕ್ಟರ್ ವಿನಯ್ ಹೆಗ್ಡೆ ಅವರಿಗೆ ಗೊತ್ತು. ಸಂತೋಷ್ ಹೆಗ್ಡೆಯವರನ್ನು ಹಲವಾರು ಮುಖದಿಂದ ನಾವು ನೋಡಿದ್ದೇವೆ. ಎಷ್ಟು ನಿಷ್ಠುರ, ಸತ್ಯ, ನೇರ ವ್ಯವಹಾರದಿಂದ ಇಡೀ ಜನತೆಗೆ ಹೆಸರುವಾಸಿದವರು ಜಸ್ಟಿಸ್ N ಸಂತೋಷ್ ಹೆಗ್ಡೆಯವರು. ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಒಪ್ಪಿದ್ದು ಬರ್ತಾರೆ ಅಂತಂದರೆ ಅದರ ಮೌಲ್ಯ ಎಷ್ಟು ಹೆಚ್ಚಾಗ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ಡಾಕ್ಟರ್ ಹಾಜಿ UK ಮೋನು ನನ್ನ ಸ್ನೇಹಿತರು. ಬಹಳ ಪರಿಶ್ರಮದಿಂದ, ಸ್ವಪ್ರಯತ್ನದಿಂದ ಒಂದು ಎಂಪೈರನ್ನು ಕಟ್ಟಿದವರು. ಉದ್ಯೋಗ, ಅದೇ ರೀತಿ ಇಂಡಸ್ಟ್ರಿ ಮಾಡಿದರು, ರಾಜಕೀಯದಲ್ಲಿ ಕೂಡ ಇದ್ದರು. ಈಗ ಉತ್ತಮವಾದಂಥ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರೀತಿಯ ಮಗ ನಮ್ಮ ಹಳೆಯ ವಿದ್ಯಾರ್ಥಿ ಕೆನರಾ ಕಾಲೇಜಿನಲ್ಲಿ ಓದಿದಂಥದ್ದು. ನಾನು 36 ವರ್ಷ ಅಧ್ಯಾಪಕನಾಗಿ ಹಂತ ಹಂತವಾಗಿ ಬೆಳೆದವ, ನಿವೃತ್ತಿ ಪಡೆದವ. ಹಾಗೆ ಡಾಕ್ಟರ್ ರೋಷನ್ ಕ್ರಾಸ್ಟ ಪ್ರಾಯದಲ್ಲಿ ಎಳೆಯರಾದರೂ ಕೂಡ ಉತ್ತಮ ರೀತಿಯಲ್ಲಿ ತನ್ನ ಸಂದೇಶವನ್ನು ಕೊಟ್ಟಿದ್ದಾರೆ. ಹೈದರ್ ಪ್ರತಾಪಾಡಿ ಅವರ ಒಂದು ಪ್ರೀತಿಗೆ ಒಳಪಟ್ಟು ನಾನು ಇವತ್ತು ಇಲ್ಲಿದ್ದೆ. ನಾನು ಕೊಚ್ಚಿಕೊಳ್ಳಬಾರ್ದು. 3 ತಿಂಗಳ ಹಿಂದೆ ನಾನು ಓದಿದಂಥ ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ NCERT ಅದರ ಅಡಿಯಲ್ಲಿ ಬರ್ತದೆ. 68ರಲ್ಲಿ ನಾನು ಪಾಸ್ಔಟ್ ಆದೆ ಅಲ್ಲಿಂದ. ನನ್ನ ಬ್ಯಾಚಿನ ಒಟ್ಟಿಗೆ 48 ವಿದ್ಯಾರ್ಥಿಗಳಿದ್ದರು. ಕೆಲವರೆಲ್ಲ ಈಗ ಮೇಲೆ ಕೂತಿದ್ದಾರೆ, ನಾವು ಇಲ್ಲಿದ್ದೇವೆ. ಅವರೆಲ್ಲ ಒಂದು 30-50 ಜನ ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಗೆಟ್ ಟುಗೆದರ್ ಇದೆ, ನಾವು ರಿಟೈರ್ಡ್ ಅಂಥವರನ್ನು. ಆದರೆ ಅದನ್ನು ಅವರಿಗೆ ಸಮಾಧಾನ ಮಾಡಿ ಇನ್ವಿಟೇಷನ್ ಕಳಿಸಿ ಪ್ರತಿಪಾಡಿಯವರು ಪ್ರೀತಿಯಿಂದ ಕರೆದರು. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಡಾಕ್ಟರ್ ವಿದ್ಯಾಕುಮಾರಿ ಅವರ ಒಂದು ಅಭಿನಂದನಾ ಕಾರ್ಯಕ್ರಮ. ನಾನೊಬ್ಬ ಅಧ್ಯಾಪಕನಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು. ನಮ್ಮ ಋಣವನ್ನು ಇದರ ಬಗ್ಗೆ ಮೋಹನವರು ಹೇಳಿದರು, ಋಣ ಸಂದಾಯ ಅಂತೇಳಿ. ನಾವು ಕೊಡಲಿಕ್ಕೆ ತುಂಬ ಇದೆ, ಪಡೆದದ್ದು ತುಂಬ ಇದೆ ಈ ಸಮಾಜ ರಾಷ್ಟ್ರದಿಂದ. ಆ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಪ್ರತಿಪಾಡಿಯವರೇ, K ರವೀಂದ್ರ ರೈ ಅವರು ಅಧ್ಯಾಪಕರಾಗಿ, ಹೆಡ್ ಮಾಸ್ಟರಾಗಿ ಎಷ್ಟು ಒಳ್ಳೆಯವನ್ನು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಹಲವಾರು ಸಂದರ್ಭದಲ್ಲಿ ನಮ್ಮೊಂದು ಅನಾಥಾಶ್ರಮ ಇದೆ, ನಮ್ಮದೊಂದು ಗೋಶಾಲೆ ಇದೆ, ಹಲವಾರು ಕಡೆ ನಮ್ಮ ಜೊತೆ ಕೈ ಜೋಡಿಸಿಕೊಳ್ಳುವವರು. ಲಯನ್ ಚಂದ್ರಹಾಸ್ ಶೆಟ್ಟಿ ನನ್ನ ಅತ್ಯಂತ ಪ್ರೀತಿಯ ಒಬ್ಬ ಫ್ರೆಂಡ್ ಅವರು. ಈ ಕಾರ್ಯಕ್ರಮಕ್ಕೆ ಬಂದ ಹಾಜಿ ಅವರ ಅರೇಕಳ ಹಾಜಿ ಅವರ ಒಂದು ವಿನಯತೆಯನ್ನು, ಪದ್ಮಶ್ರೀ ಸಿಕ್ಕಿದೆ, ಭಾಳಷ್ಟು ಸಾಧನೆ ಮಾಡಿದಂಥ ವ್ಯಕ್ತಿ. ಎಲ್ಲ ಕಡೆ ಅವರಿಗೆ ಗೌರವ ಸಿಕ್ಕಿದರೆ
ಅವರ ಒಂದು ವಿನಯತೆ ಮೇಲೆ ಕರೀರಿ ಅಂತಂದು ಅವ್ರು ಒಪ್ಪಲಿಲ್ಲ. ಯಾಕೆಂದರೆ ಯಾರೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ಮುದ್ರೆ ಆಗಿದೆ ಅವರು ಮಾತ್ರ ಬರಬೇಕು, ನಾನು ಬರುವುದಿಲ್ಲ ಅಂತೇಳಿ. ನಮ್ಮಲ್ಲೀಗ ಎಷ್ಟೋ ಸಭೆ ಸಮಾರಂಭ ನೋಡ್ತೇವೆ, ಕೆಲವು ಪ್ರತಿಷ್ಠಿತರು ಬರ್ತಾರೆ, ಬರುವಾಗ ವೇದಿಕೆಯಲ್ಲಿ ಖಾಲಿ ಉಂಟ ಜಾಗ ಅಂತ ನೋಡ್ತಾರೆ. ಆನಂತರ ಅಲ್ಲಿದ್ದವ ಕಾರ್ಯಕರ್ತರು ಹೇಳ್ತಾರೆ ನನಗೊಂದು ಕುರ್ಚಿ ಹಾಕಿ ಪಕ್ಕದಲ್ಲಿ ಅಂತೇಳಿ. ಅಂಥವ್ರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ನೀವೊಂದು ಎಕ್ಸಾಂಪಲ್, ಸ್ಟಾರ್ಟಿಂಗ್ ಎಕ್ಸಾಂಪಲ್. ಬಂಧುಗಳೇ, ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಧರ್ಮಂ ತದತ್ ಸುಖಂ ಅಂತೇಳಿ. ಒಬ್ಬ ವ್ಯಕ್ತಿಗೆ ನಿಜವಾದ ಭೂಷಣ ಅಂತಂದರೆ ವಿದ್ಯೆ. ಬಾಕಿ ಎಲ್ಲವನ್ನೂ ಜನ ಕಸಿದುಕೊಳ್ಬೋದು, ಒಬ್ಬನ ವಿದ್ಯೆಯನ್ನು, ಅನುಭವವನ್ನು, ಜ್ಞಾನವನ್ನು ಇನ್ನೊಬ್ಬರಿಗೆ ಕದೀಲಿಕ್ಕಾಗೋದಿಲ್ಲ, ಕಸ್ಕೊಳ್ಳಿಕ್ಕಾಗೋದಿಲ್ಲ. ಡಾಕ್ಟರ್ ವಿದ್ಯಾಕುಮಾರಿಯವರು, ಅವರ ತಾಯಿಯವರು ಬಂದಿದ್ದಾರೆ, ಅವರ ಪತಿದೇವರಿದ್ದಾರೆ, ಸಹೋದರಿ ಇದ್ದಾರೆ, ಕುಟುಂಬದವರಿದ್ದಾರೆ, ಮಗ ಕೂಡ ಇದ್ದಾನೆ MSc ಫಿಸಿಕ್ಸ್ನಲ್ಲಿ. ಎಲ್ಲಿದ್ದಾನೆ ಮಗ? ಅವ್ರದ್ದು ನಿಂತ್ಕೋಪ್ಪ, ನಿಂತ್ಕೋ, ವಿ ವುಡ್ ಲೈಕ್ ಟು ಸಿ ಯು. ಥ್ಯಾಂಕ್ ಯು. ಮಣಿಪಾಲದಲ್ಲಿ ಓದ್ತಾ ಇದ್ದಾನೆ. ಇಡೀ ಕುಟುಂಬ ತಾಯಿಯ ಕೊಟ್ಟಂತಹ ಒಂದು ಬಾಲ್ಯದ ಸಂಸ್ಕಾರ ಒಬ್ಬ ವ್ಯಕ್ತಿಯನ್ನು ಅವನ ವಿದ್ಯೆ ಅಥವಾ ಸರ್ಟಿಫಿಕೇಟ್ ಗುರುತಿಸುವುದಿಲ್ಲ. ನಮ್ಮ ಮನೆತನ, ನಮ್ಮ ತಾಯಿಯಿಂದ, ತಂದೆಯಿಂದ, ತಮ್ಮ ಕುಟುಂಬದಿಂದ ನಾವು ಬಾಲ್ಯದಲ್ಲಿ ಎಳೆಯಲ್ಲಿ ಪಡೆಯತಕ್ಕಂತಹ ಸಂಸ್ಕಾರಗಳೇನಿವೆ ಅದು ನಮ್ಮನ್ನು ಬೆಳೆಸ್ತದೆ, ಉಳಿಸ್ತದೆ, ಅರಳಿಸ್ತದೆ. ಹಾಗೆ ಡಾಕ್ಟರ್ ವಿದ್ಯಾಕುಮಾರಿಯವರು ಬಾಲ್ಯದಲ್ಲಿ ಸಾಮಾನ್ಯ ಜೀವನವನ್ನು, ಒಂದು ಹಳ್ಳಿಯ ಜೀವನವನ್ನು ನಡೆಸಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಲಿಲ್ಲ, ಬೇರೆ ಯಾವುದೋ ಒಂದು CBSE ICS ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಲಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಓದಿ ಅನಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ KS ಮಾಡಿ ಅನಂತರ ಸ್ವಪ್ರಯತ್ನ ಡಾಕ್ಟ್ರೇಟ್ ಮಾಡಿ ಇವತ್ತು ಯೋಗ್ಯತೆಗೆ ಅನುಸಾರವಾಗಿ ಇವತ್ತು ಒಂದು IAS ಆಫೀಸರ್ ಆಗಿ ಒಂದು ಜಿಲ್ಲೆಯ, ನಾನು ಹೇಳ್ತೇನೆ ಬಂಧುಗಳೇ, ಫಾದರ್ ಹೇಳಿದರು, ಈಗಿನ ಯುವಕರಿಗೆ ಯುವತಿಯರಿಗೆ ಸರ್ಕಾರಿ ಕೆಲಸ ಇದೆಲ್ಲ ಬೇಡ, ಬಹಳ ಹತ್ತಿರದಿಂದ ದುಡ್ಡು ಸಂಪಾದನೆ ಮಾಡತಕ್ಕಂಥದ್ದು, ಯಾವುದು ಕಷ್ಟ ಬಿಡುವಂಥದ್ದು ಬೇಡ. ನನಗೆ ಗೊತ್ತಿದೆ, ನೂರಾರು ಮಕ್ಕಳನ್ನು ತಯಾರು ಮಾಡಿದ್ದೇನೆ, ಎಲ್ಲಿ ಹೋದರೂ ನನ್ನ ಹಳೆ ವಿದ್ಯಾರ್ಥಿಗಳಿದ್ದಾರೆ. ನಾನು NCCಯಲ್ಲಿದ್ದೆ, ಆರ್ವಿಂಗ್ NCCಯಲ್ಲಿ ಮಂಗಳೂರಿನಲ್ಲಿ ಸುಮಾರು 250 ಮಕ್ಕಳಿಗೆ ಶಿಕ್ಷಣ ಕೊಡ್ತಾಯಿದ್ದೆ. ಎಲ್ಲಿ ನೋಡಿದರೂ ನನ್ನನ್ನು ಗುರುತಿಸ್ತಾರೆ, ಸರ್ ನಿಮ್ಮ ಹಳೆ ವಿದ್ಯಾರ್ಥಿ, ನಾನು ಕೆಡೆಟ್, ನಿಮ್ಮಿಂದ ನಾನು ಬಹಳ ಪ್ರಭಾವಿತನಾಗ್ತೇನೆ ಅಂತ ನಮಗೆ ಗೌರವ ಕೊಡ್ತಾರೆ. ನಾನು ಹೇಳುವಂತಹದ್ದು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವಿದ್ಯಾಭ್ಯಾಸ. ಇವತ್ತು ಮೋಹನ್ ಅವರಾಗಲಿ, ನಾವು ಇಲ್ಲಿ ಕೂತ ಹಲವಾರು ಮಂದಿ ಇವತ್ತು ಮಕ್ಕಳಿಗೆ ಹಣವನ್ನು ನಾವು ಸಂಪಾದನೆ ಮಾಡಿ ಪ್ರಯೋಜನ ಇಲ್ಲ, ಎಷ್ಟು ಸಮಯ ಇರ್ತದೆ ಅಂತ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿಯನ್ನು ಒಂದು ರಾತ್ರಿ ಬೆಳಗಾವುದರೊಳಗೆ ಅದನ್ನು ನೀರು ಮಾಡ್ತಾರೆ. ಸಂತೋಷ್ ಹೆಗ್ಡೆ ಗೊತ್ತಿದೆ ಅವರಿಗೆ ಎಷ್ಟು ಕೇಸ್ಗಳು ಬಂದಿದೆ ಅಂತ. ಅದು ಯಾರ್ಯಾರ ಪಾಲಾಗ್ತದೆ. ಆದರೆ ಸಂಸ್ಕಾರಯುಕ್ತ ಶಿಕ್ಷಣವನ್ನು ಕೊಡುವುದರಿಂದ ಅವರ ಆತ್ಮೋನ್ನತಿ ಆಗ್ತದೆ, ಅವರ ಮೇಲ್ಮೆಯನ್ನು ಸಾಧಿಸ್ತಾರೆ. ಅಂತಹ ಒಂದು ಕೆಲಸ ನನಗೆ ಪರೋಕ್ಷವಾಗಿ ಅವರ ತಾಯಿಯನ್ನು ನೋಡಿದ್ದೇನೆ. ತುಂಬ ವಿದ್ಯೆ ಇದ್ದವರಲ್ಲವರು. ನನ್ನ ತಾಯಿ 10 ತಿಂಗಳು ಶಾಲೆಗೆ ಹೋಗಿದ್ರಂತೆ, 10 ತಿಂಗಳು. ಮತ್ತು ಅವಳಿಗೆ ಇನ್ನೊಬ್ಬಳು ತಂಗಿ ಆದಳು ಅಂತೇಳಿ ಬಿಡಿಸಿದ್ರು ಇವರನ್ನು. ಆನಂತರ ಚಿಕ್ಕ ಮಕ್ಕಳು ತಮ್ಮನ್ನರು ನೋಡಬೇಕು ಅಂತೇಳಿ ವಿದ್ಯೆಯಿಂದ ಬಿಟ್ಟರು. ಆದರೆ ನನ್ನ ಅಮ್ಮನಿಗಿದ್ದಂಥ ಅನುಭವ, ಜ್ಞಾನ, ತಿಳುವಳಿಕೆ, ಆ ಸಂಸ್ಕಾರ ನನ್ನಲ್ಲಿಲ್ಲ. ಇವತ್ತು ನಾವು ಪುರಾಣಿಕರೇ ನಿಮ್ಮ ಅಮ್ಮನ ಬಗ್ಗೆ ಒಂದು 4 ಮಾತನ್ನು ಹೇಳಿ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವಾಕ್ಯ ಹೇಳ್ತೇನೆ, 2 ವಾಕ್ಯ ಹೇಳ್ತೇನೆ, 3ನೇ ವಾಕ್ಯ ಹೇಳುವಾಗ ನನ್ನ ಕಂಠ ಗದ್ಗತವಾಗ್ತದೆ, ನಾನು ಇಮೋಷನ್ ಆಗ್ತೇನೆ, ಕಣ್ಣು ನನಗೆ ಗೊತ್ತಿಲ್ಲದ ಹಾಗೆ ತೇವ ತುಂಬುತ್ತದೆ. ಕಾರಣ ಏನು ಅಂತಂದರೆ, ಪ್ರತಿ ಹಂತದಲ್ಲಿಯೂ ಕೂಡ ಎಷ್ಟು ಬಡತನದಿಂದ, ಕಷ್ಟದಿಂದ 9 ಮಕ್ಕಳನ್ನು ನನ್ನ ಅಮ್ಮ ಸಾಕಿದ್ಲು. 9 ಮಕ್ಕಳು ನಾವು, 7 ಜನ ಗಂಡು, 2 ಜನ ಹೆಣ್ಣು ಮಕ್ಕಳನ್ನು. ಬಡತನ, ಒಂದು ಸಾಮಾನ್ಯ ಒಬ್ಬ ಪುರೋಹಿತ, ಹಳ್ಳಿಯ ಪುರೋಹಿತ, ಚಿಕ್ಕ ಒಂದು ಹಿಡುವಳಿ, ಎಷ್ಟು ಕಷ್ಟ ಬಿಟ್ಟು ನನ್ನ ತಂದೆ ತಾಯಿ, ನಮ್ಮ ಹಿರಿಯರು ನಮ್ಮನ್ನು ಸಾಕಿದ್ರು, ಸಮಾಜಕ್ಕೆ ಕೊಟ್ಟರು. ನಮಗೆ ಬಾಲ್ಯದಲ್ಲಿ ಕೊಟ್ಟಂತಹ ಆ ಸಂಸ್ಕಾರ ಅದು ನಮ್ಮನ್ನು ಬೆಳೆಸ್ತಿತ್ತು. ಆದ್ದರಿಂದ
ನಾನು ಡಾಕ್ಟರ್ ವಿದ್ಯಾಕುಮಾರಿಯವರಿಗೆ ಅಭಿನಂದನೆ ಹೇಳೋದು ಮುಖ್ಯ. ಆ ತಾಯಿಗೆ ನನಗೆ ಅವಕಾಶಕ್ಕೆ ಅವರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೇನೆ. ನನ್ನ ತಾಯಿ ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ. ಈಗ ಮಾತನಾಡುವಾಗ ಸಂತೋಷ್ ಹೆಗ್ಡೆಯವರು 3 ಸರ್ತಿ ಅವರ ತಾಯಿಯ ಕೊಟೇಶನನ್ನು ಹೇಳಿದರು. ತಂದೆಯದ್ದು ತಾಯಿದ್ದು ಹೇಳ್ತಾಯಿದ್ರು. ಅಂದರೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದ್ದಾರೆ ಎನ್ನುವುದು ಇದರಿಂದ ವ್ಯಕ್ತವಾಗ್ತದೆ. ಬಂಧುಗಳೇ, ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾವುದರಲ್ಲಿಯೂ ಕೂಡ ಹಿಂದೆ ಇಲ್ಲ. ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಆಗ NITK ಅಲ್ಲ, KREC ಕಾಲೇಜ್ ಸುರತ್ಕಲ್, ಅಲ್ಲಿ ನನ್ನ ಸಹೋದರ ಚಿಕ್ಕಪ್ಪನ ಮಗ 3rd ಬ್ಯಾಚಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸಿಡಿಸೋಕೆ ನನಗೆ ಸಿಕ್ಕಲಿಲ್ಲ. ನನಗೆ ಮೆಡಿಕಲ್ ಮಾಡಬೇಕು ಅಂತ ಆಸೆ ಇತ್ತು. ಅವನ ಬ್ಯಾಚಿನಲ್ಲಿ ಇಡೀ ಕಾಲೇಜಿನಲ್ಲಿ ಒಂದು ಹುಡುಗಿ, ಒಬ್ಬಳೇ ಹುಡುಗಿ, ಅವಳನ್ನು ನೋಡಲಿಕ್ಕೆ ಜನಗಳಿಗೆ ಕುತೂಹಲ. ಒಂದು ಹೆಣ್ಣು ಮಗಳೊಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗುದಾ? ಅವಳು ಮೆಕ್ಯಾನಿಕಲ್ನಲ್ಲಿ ಆ ಸುತ್ತಿಗೆ ಎತ್ತಿ ಆ ಲೇತಿನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದಾ? ಇದು ಎಲ್ಲರ ಒಂದು ಸಂಶಯ. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಎ ರಿಯಾಲಿಟಿ ಎನ್ನುವಂಥದ್ದು. ಈಗ 40-45 ವರ್ಷದಲ್ಲಿ ಸಮಾಜ ಬದಲಾವಣೆ ಆಗಿದೆ, ವ್ಯವಸ್ಥೆ ಬದಲಾವಣೆ ಆಗಿದೆ. ಉಚ್ಚ ಶಿಕ್ಷಣದಲ್ಲಿ ಯಾವುದರಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳು ಹಿಂದೆ ಇಲ್ಲ. ಮಿಲಿಟ್ರಿಯಲ್ಲಿ ನೋಡಿ, ನಾನು ಮಿಲಿಟ್ರಿಗೆ ಸೇರಬೇಕು ಅಂತಿದ್ದೆ, ಆರ್ವಿಂಗ್ NCCಯಲ್ಲಿದ್ದೆ, ನನಗೆ ಗೊತ್ತಿದೆ. ಆಗ ಮೆಡಿಕಲ್ ಕೋರ್ ಬಿಟ್ಟರೆ ಮತ್ತೆ ಎಲ್ಲಿಯೂ ಇಲ್ಲ. ಮತ್ತು ಎಲ್ಲಿಯಾದರೂ ಆಫೀಸ್ ಲಾಜಿಸ್ಟಿಕ್ನಲ್ಲಿ ಇರ್ಬೋದು. ನೇರವಾಗಿ ಸೈನ್ಯಕ್ಕೆ ಹೆಣ್ಣು ಮಕ್ಕಳು, ನೇವಿ, ಆರ್ಮಿ, ಏರ್ಫೋರ್ಸ್ನಲ್ಲಿ ಇವತ್ತು ವಿಪುಲವಾದಂಥ ಅವಕಾಶ. ಸಮಾಜದಲ್ಲಿ ಎಲ್ಲ ಕಡೆ ಅವಕಾಶ ಇದೆ. ಆದರೆ ಪ್ರಕೃತಿ ದತ್ತವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಲಿಮಿಟೇಷನ್ ಇದೆ. ಅದು ನಮ್ಗೆ ಗೊತ್ತಿದೆ ಏನು ಲಿಮಿಟೇಷನ್. ಈ ಸಮಾಜ ಸುಧಾರಣೆ ಆಗಬೇಕು, ಬದಲಾಗಬೇಕು. ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಅಥವಾ ಆ ಹೆಣ್ಣು ಎನ್ನತಕ್ಕಂಥ ಶಬ್ದಕ್ಕೆ ಯಾವಾಗ ನಾವು ನಿಜವಾಗಿ ಗೌರವವನ್ನು ಕೊಡ್ತೇವೆ, ಸ್ಥಾನವನ್ನು ಕೊಡ್ತೇವೆ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೇಳಿ ನಮ್ಮ ಹಿರಿಯರು ಹೇಳಿದರು. ಏನದರ ಅರ್ಥ? ಎಲ್ಲಿ ತಾಯಿಯನ್ನು, ಹೆಂಗಸನ್ನು, ಮಹಿಳೆಯನ್ನು ಪೂಜಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ದೇವತೆಗಳು ಕೂಡ ಬಂದು ನರ್ತನ ಮಾಡ್ತಾರೆ ಅನ್ನುವಂಥ ಅದರ ಅರ್ಥ. ನಮ್ಮ ಇತಿಹಾಸ, ನಮ್ಮ ಚರಿತ್ರೆ, ನಮ್ಮ ಪುರಾಣ, ನಮ್ಮ ಹಿಂದಿನವರು ತಾಯಂದಿರಿಗೆ ಅದಕ್ಕೆ ನಾವು ಹೇಳಿದರು ಮಾತೃದೇವೋ ಭವ. ನಾನು ದೇವರನ್ನು ನೋಡಲಿಲ್ಲ, ಆದರೆ ನಾನು ದೇವರನ್ನು ನೋಡಿದರೆ ನನ್ನ ತಾಯಿಯ ಮೂಲಕ ನೋಡಿದ್ದೇನೆ. ಒಂದು ಚಿಕ್ಕ ಇದನ್ನು ನಾನು ಒಂದು ಅನೆಕ್ಡೋಟನ್ನು ಹೇಳ್ತೇನೆ. ಒಬ್ಬಳು ವಿಧವೆ ಹೆಂಗಸಿದ್ಲು. ಅವಳಿಗೆ ಒಂದು ಮಗುವಾದ ಕೂಡಲೇ ಗಂಡ ತೀರಿಕೊಂಡಿದ್ದಾನೆ. ಬಹಳ ಶ್ರಮ ವಹಿಸಿ ಮಗನನ್ನು ಬೆಳೆಸ್ತಾಳೆ. ಮಗನಿಗೆ 15-16 ವರ್ಷ ಆಗುವಾಗ ಎಲ್ಲರೂ ಒಂದು ಭಗವಂತನ ಬಗ್ಗೆ, ದೇವರ ಬಗ್ಗೆ, ಪರಮಾತ್ಮನ ಬಗ್ಗೆ, ಧರ್ಮದ ಬಗ್ಗೆ ಬೋಧನೆ ಮಾಡ್ತಾರೆ. ಆ ಹುಡುಗನಿಗೆ ಒಂದು ಥರದ ವಿಶೇಷವಾದಂಥ ಒಂದು ಅಭಿಲಾಷೆ ಆಯಿತು. ನಾನು ಭಗವಂತನನ್ನು ನೋಡ್ತೇನೆ. ಧ್ರುವ ಎಳೆ ಪ್ರಾಯದಲ್ಲಿ ನೋಡಿದ, ಪ್ರಹ್ಲಾದ ನೋಡಿದ ಎಲ್ಲ ಕಥೆಯನ್ನು ತಾಯಿ ಹೇಳ್ತಾ ಇದ್ಲು. ಒಂದು ದಿವಸ ಅಮ್ಮನ ಹತ್ರ ಹೇಳ್ತೇನೆ, ಅಮ್ಮ ನಾನು ದೇವರನ್ನು ನೋಡಬೇಕು, ನೀನು ನೋಡಿದ್ಯಾ ಅಂತ ಕೇಳ್ತಾಳೆ ಅಮ್ಮನ ಹತ್ರ. ಇಲ್ಲಮ್ಮ, ನಾನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ನೋಡಲಿಕ್ಕೆ ಆಗಿಲ್ಲ ಅಂತೇಳಿ. ನೋಡಿದವರು ಇದ್ದಾರೆ ಅಂತೇಳಿ. ಆಗ ಅವಾಗ ಹೇಳ್ತಾನೆ, ನಾನೊಂದು ಪ್ರಯತ್ನ ಮಾಡ್ತೇನೆ, ದೇವರನ್ನು ಹುಡುಕ್ತೇನೆ, ದೇವರನ್ನು ನೋಡಿದ ನಂತರ ನಾನು ಮನೆಗೆ ಬರ್ತೇನೆ ಅಮ್ಮ, ಅಲ್ಲಿವರೆಗೆ ನನ್ನನ್ನು ಹುಡುಕಬೇಡ ಅಂತೇಳಿ. ಹುಡುಗ ದೇವರನ್ನು ಹುಡುಕೊಂಡು ಹೋಗ್ತಾನೆ. 25 ವರ್ಷ ಹುಡುಕಿದ್ರೂ ಅವನಿಗೆ ದೇವರು ಸಿಗುವುದಿಲ್ಲ. ಎಲ್ಲಿ ಹೋದರೂ ಅವನಿಗೆ ಅನಂತರ ಯೋಚನೆ ಮಾಡ್ತಾರೆ, ನನ್ನ ಅಮ್ಮ ಬದುಕಿದ್ದಾಳ ಇಲ್ವಂತ. ಆಗ ಮೊಬೈಲ್ ಇಲ್ಲ, ಟೆಲಿಫೋನ್ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಕತೆ, ತಾಯಿಯನ್ನು ನೋಡಬೇಕು ಅಂತ ಕುತೂಹಲದಿಂದ, ಬೇಡ ನಾನು ದೇವರನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತ ಮನೆಗೆ ಬರ್ತಾನೆ. ಮುಸ್ಸಂಜೆಯ ಹೊತ್ತು, ಕತ್ತಲಿನ ಹೊತ್ತು. ಬಾಗಿಲಿಂದ ಹೊರಗೆ ಅಮ್ಮ ಬಾಗಿಲು ಹಾಕಿ ಚಿಲಕ ಹಾಕಿ ಒಳಗೆ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕೇಳಿ, ಆ ತಾಯಿಯ ಪ್ರಾರ್ಥನೆಯನ್ನು ಈ ಹುಡುಗ ಹೊರಗೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ದೇವರ ಹತ್ರ ಕಣ್ಣೀರು ಸುರಿಸಿ ತಾಯಿ ಹೇಳ್ತಾಳೆ, ತಂದೆ ನನಗೆ ನೀನು ಕಾಣಲಿಕ್ಕೆ ಸಿಕ್ಕಲಿಲ್ಲ, ಬೇಸರ ಇಲ್ಲ, ದಯವಿಟ್ಟು ನನ್ನ ಮಗನಿಗೆ ಕಾಣಿಸ್ಕೋ, ಅವನಿಗೆ ಪ್ರತ್ಯಕ್ಷನಾಗು.
ನನ್ನ ಮಗ ಅವನ ಮುಖ ನೋಡಿ ನಾನು ಕೊನೆಯ ಉಸಿರನ್ನು ಎಳಿತೇನೆ. ನನ್ನದಲ್ಲೇ ಜೀವನದಲ್ಲಿರ್ತಕ್ಕಂಥ ಒಂದೇ ಒಂದು ಆಸೆ, ನನ್ನ ಏಕಮಾತ್ರ ಪುತ್ರನನ್ನು ನೋಡಿ ಮುಂದೆ ಸಾಕ್ತೇನೆ, ದಯವಿಟ್ಟು ಅವನಿಗೆ ಪ್ರತ್ಯಕ್ಷನಾಗು ಅಂಥೇಳಿ ತಾಯಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದನ್ನು ಈ ಹುಡುಗ ಅಂದರೆ ಈಗ ದೊಡ್ಡದಾಗಿದ್ದಾನೆ, ಈಗ ಕೇಳ್ತಾನೆ, ಬಾಗಿಲು ತಡ್ತಾನೆ, ಅಮ್ಮ ಬಾಗಿಲು ತೆರೀತಾಳೆ. ತಾಯಿಗೆ ತುಂಬ ಖುಷಿ ಆಗ್ತದೆ. ಅವ ದೇವರನ್ನು ನೋಡದೆ ಹಿಂದೆ ಬರೋದಿಲ್ಲ ಅಂತ ಹೇಳಿದ್ದಾನೆ. ಓ, ನನ್ನ ಮಗ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡ ಅಂತೇಳಿ ಬಾಗಿಲು ತೆಗಿತಾಳೆ. ಮಗ, ದೇವರನ್ನು ನೋಡಿದ್ಯಾ ಅಂತ. ಹೌದಮ್ಮ, ನೋಡಿದ್ದೇನೆ. ಯಾವಾಗ? ಈಗ 3 ನಿಮಿಷದ ಹಿಂದೆ ನಾನು ನೋಡಿದೆ. ನಾನು ಹೊರಗೆ ನಿಂತಾಗ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆಲ್ಲ, ಅಮ್ಮ ನಿನ್ನಲ್ಲಿ ನಾನು ಭಗವಂತನನ್ನು ನೋಡಿದ್ದೇನೆ, ತಾಯಿಯಲ್ಲಿ ಅಂತೇಳಿ ಆ ಹುಡುಗ ತಾಯಿಯಲ್ಲಿ ಭಗವಂತನನ್ನು ಕಾಣ್ತಾನೆ. ಆ ದೃಷ್ಟಿಯಿಂದ ನಾನು ಹೇಳುವಂಥದ್ದಿಷ್ಟೇ, ಇವತ್ತಿನ ಸಮಾಜಕ್ಕೆ ಒಬ್ಬ ಶಿಕ್ಷಕನಾಗಿ ಸಮಾಜದಲ್ಲಿ ಅನ್ಯಾನ್ಯ ಜವಾಬ್ದಾರಿಯಿಂದ ದುಡಿಯುವಂಥ ನಾನು ಹೇಳೋದು, ಸಾಮಾಜಿಕ ಪರಿವರ್ತನೆ ಆಗುವಂಥದ್ದು ತಾಯಿಯಿಂದ, ತಂದೆಯಿಂದ ಅಲ್ಲ. ಸ್ವಲ್ಪ ಅಂಶ ತಂದೆಯ ಕೊಡುಗೆ ಇರ್ಬೋದು. ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಸಿದ್ಧಾಂತ ಇರಲಿ, ತಾಯಿ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಾಗ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ. ಆ ದೃಷ್ಟಿಯಿಂದ ತಾಯಿಯನ್ನು ದೇವರು ಅಂತ ಹೇಳಿದರು, ಮಾತೃ ದೇವೋಭವ ಅಂತ ಹೇಳಿದರು. ಹೆಣ್ಣು ಮಕ್ಕಳಿಗೆ ವಿಪುಲವಾದಂಥ ಅವಕಾಶ ಇದ್ದರೂ ಕೂಡ ಸರಕಾರಿ ವೃತ್ತಿಗೆ ಯಾರೂ ಕೂಡ ಹೋಗುವುದಿಲ್ಲ. ನಾನು ಅಧ್ಯಾಪಕನಾಗುವ ಮೊದಲೇ, ಜೂನಿಯರ್ ಕಾಲೇಜಿನ ಲೆಕ್ಚರ್ ಆಗುವ ಮೊದಲೇ ನನಗೆ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಕ್ಲರಿಕಲ್ ಕೆಲಸ ಸಿಕ್ಕಿತ್ತು. ಆ ಕ್ಲರ್ಕಾಗಿ ನನಗೆ 260 ರೂಪಾಯಿ ಸಂಬಳ, ಲೆಕ್ಚರರ್ ಆಗಿ 400 ರೂಪಾಯಿ ಸಂಬಳ, ಅಷ್ಟೇ ವ್ಯತ್ಯಾಸ. ಆದರೆ ತಾನು ಸ್ವಂತಿಕೆಯಲ್ಲಿ ಬೆಳಿಬೇಕು. ಒಬ್ಬ IAS ಅಧಿಕಾರಿಗೆ ಎಷ್ಟು ಸಮಸ್ಯೆಗಳಿದೆ ಅಂತ ನನಗೆ ಗೊತ್ತು. ನಾನು IAS ಅಲ್ಲ, ನೋಡಿದ್ದೇನೆ. ಸರಕಾರದಿಂದ ಒತ್ತಡ, ಸಮಾಜದಿಂದ ಒತ್ತಡ, ಪೊಲಿಟಿಷಿಯನ್ನಿಂದ ಒತ್ತಡ. ಇಲ್ಲ, ಯಾರು ಪೊಲಿಟಿಷಿಯನನ್ನು ಕರೀಲಿಲ್ಲ ನೀವು, ಇಲ್ಲ, ಗೊತ್ತಾಯ್ತು. ಆದ್ದರಿಂದ ಈ ಒಂದು ಸ್ಥಾನಕ್ಕೆ ಬಂದಂಥ ಡಾಕ್ಟರ್ ವಿದ್ಯಾಕುಮಾರಿ ಇವರಿಗೆ ಉತ್ತಮವಾದಂಥ ಭವಿಷ್ಯ. ನೀವು ಎದುರಿಸುವಂತಹ ಚಾಲೆಂಜ್ಗಳು, ಸಮಸ್ಯೆಗಳು ಎಲ್ಲ ನಮ್ಗೆ ಗೊತ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನು ಅತ್ಯಂತ ಧೈರ್ಯದಿಂದ ನಿಮ್ಮ ತಾಯಿ ತಂದೆ ಭಗವಂತನ ಆಶೀರ್ವಾದದಿಂದ ನೀವು ಪಾರಾಗಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋದು. ನಾನು ಯಾವಾಗಲೂ ಒಬ್ಬ ಅಧಿಕಾರಿಯ ಮುಂದೆ ಹೋಗುವಾಗಲ, ದಿಸ್ ಈಸ್ ದಿ ಸೀಟ್ ಟು ಡೂ ಗುಡ್, ದಿ ಸೇಮ್ ಸೀಟ್ ಈಸ್ ಟು ಬ್ಯಾಡ್. ಇದೇ ಕುರ್ಚಿ ಒಳ್ಳೆಯದು ಮಾಡಲಿಕ್ಕೂ ಅದೇ ಜಾಗ, ಡ್ಯಾಮೇಜ್ ಮಾಡಲಿಕ್ಕೂ ಅದೇ ಜಾಗ. ಆ ದೃಷ್ಟಿಯಿಂದ ತನ್ನ ಉಳಿದ ಜೀವಿತ ಕಾಲದಲ್ಲಿ ಒಬ್ಬ ಒಳ್ಳೆಯ ಉತ್ತಮ ಅಧಿಕಾರಿಯಾಗಿ ಸಮಾಜಕ್ಕೆ, ನೊಂದವರಿಗೆ, ನ್ಯಾಯವನ್ನು ಅಪೇಕ್ಷೆ ಮಾಡಿ ಬಂದವರಿಗೆ ಒಳ್ಳೆಯ ಒಂದು ಉಪಚಾರ, ಸಂವಾದವನ್ನು ಕೇಳುವಂಥ ನಿಮ್ಮಲ್ಲಿ ಈಗಿರತಕ್ಕಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಭಗವಂತ ನಿಮಗೆ, ನಿಮ್ಮ ಮಗನಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪರಮಾತ್ಮನಲ್ಲಿ ಭೇದಿಸಿ, ಸಾಮಾನ್ಯವಾಗಿ ಒಂದು ಮಾತಿದೆ, ಮೇಸ್ಟ್ರಿಗಳಿಗೆ ಮೈಕ್ ಕೊಟ್ಟಾಗ 45 ನಿಮಿಷ ಅಂತೆ. ನನ್ನ ತಪ್ಪಲ್ಲ, ನಿಮ್ಮ ತಪ್ಪು. ಜಸ್ಟಿಸ್ಗಳಿಗೆ ಹೇಳಿದಾಗ ಅವರೇ ಗೊತ್ತುಂಟು, ವಾಚ್ ನೋಡಿ ಮಾತಾಡ್ತಾರೆ. ಸಂತೋಷ್ ಹೆಗ್ಡೆಯವರು, ವಿನಯ್ ಹೆಗ್ಡೆಯವರು ಅಷ್ಟೇ ಮಾತಾಡ್ತಾರೆ. ನಾನು ಹೇಳಿ ಕೇಳಿ ಒಬ್ಬ ಮೇಸ್ಟ್ರು, ರಿಟೈರ್ಡ್ ಟೀಚರ್, ಪ್ರೊಫೆಸರ್. ಆದ್ದರಿಂದ ದಯವಿಟ್ಟು ನನ್ನ ಏನಾದರೂ ಬೋರುಗಳು, ಅಸಂಗತ ಇದ್ದರೆ ಕ್ಷಮೆ ಕೊಡಿ ಅಂತ ಹೇಳ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್.